ಸರ್ಕಾರ ಮತ್ತು ಕಾಲೇಜು ಆಡಳಿತ ಮಂಡಳಿಯವರು ದಲಿತ ಸಮುದಾಯಗಳ ಅನುದಾನಿತ ಕಾಲೇಜು ನೌಕರರ ಮೇಲೆ ಮಲತಾಯಿ ಧೋರಣೆ ನಡೆಸುತ್ತಿದ್ದು ಅವರಿಂದ ನ್ಯಾಯ ಪಡೆಯುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಕಾಲೇಜುಗಳ ಎಸ್ಸಿ/ಎಸ್ಟಿ ಅಧ್ಯಾಪಕರ ಸಂಘ ಸ್ಥಾಪನೆ ಮಾಡಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಎಬಿ ರಾಮಚಂದ್ರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಘವು ಸ್ಥಾಪನೆಯಾಗಿ 11 ತಿಂಗಳು ಕಳೆದಿದ್ದು ನಮ್ಮ ಈ ಎಸ್ಸಿ/ಎಸ್ಟಿ ಅಧ್ಯಾಪಕರ ಸಂಘವು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಕಾಲೇಜುಗಳ ಎಸ್ಸಿ/ಎಸ್ಟಿ ಅಧ್ಯಾಪಕರ ಸರ್ವಾಂಗೀಣ ಉನ್ನತಿಗೆ ಶ್ರಮಿಸುತ್ತದೆ ಎಂದರು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ನೌಕರನ ಹಿತಾಸಕ್ತಿಯನ್ನು ಕಾಪಾಡುವುದು, ಅವುಗಳಿಗೆ ಉತ್ತೇಜನ ನೀಡುವುದು ಸೇರಿದಂತೆ ಸಾಮಾಜಿಕ, ನೈತಿಕ, ವಾಸ್ತವಿಕ ಉನ್ನತಿಗೆ ಸಂಘ ಕೆಲಸ ಮಾಡುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಬಸವರಾಜ್ ಟಿ ಬೆಳಗಟ್ಟ, ಡಾಕ್ಟರ್ ಪರಮೇಶ್ವರ್ ನಾಯ್ಕ್, ರಂಗನಾಥ್, ಮಂಜಪ್ಪ ಇದ್ದರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಕಾಲೇಜುಗಳ ಎಸ್ಸಿ/ಎಸ್ಟಿ ಅಧ್ಯಾಪಕರ ಸಂಘ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ನೋಂದಾಯಿತವಾಗಿದೆ. ಈ ಸಂಘದ ಉದ್ದೇಶ ಮತ್ತು ಆಶಯ ಮತ್ತು ಯಾವ ಕಾರಣಕ್ಕಾಗಿ ಇದನ್ನು ಸ್ಥಾಪಿಸಿಕೊಂಡ್ರು ಅನ್ನುವಂಥ ವಿಚಾರವನ್ನು ಹೇಳಬೇಕಂತೇಳಿ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀವಿ. ಸ್ನೇಹಿತರು, ಗೊತ್ತಿರುವ ಹಾಗೆ ಖಾಸಗಿ ಕಾಲೇಜಿನ ಅಧ್ಯಾಪಕರ ಸಮಸ್ಯೆಗಳು ಭಿನ್ನವಾದಂಥ ಸಮಸ್ಯೆಗಳಿದ್ದಾವೆ. ಸರ್ಕಾರಿ ಕಾಲೇಜಲ್ಲಿರುವ ಮಾಸ್ಟರ್ಗಳಿಗೂ ಮತ್ತು ಅನುದಾನಿತ ಶಾಲೆಗಳಿರುವ ಮಾಸ್ಟರ್ಗಳಿಗೂ ಭಿನ್ನವಾದಂಥ ಸಮಸ್ಯೆಗಳು, ಸಂಕಟಗಳು ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಾಂಘಿಕವಾದಂಥ ಬದುಕು ಬೇಕನ್ನೋ ಕಾರಣಕ್ಕೋಸ್ಕರ ಈ ಸಂಘಟನೆಯನ್ನು ಹುಟ್ಟಾಕಿದ್ದೇವೆ. ಇದರ ಆಶಯ ಏನಂತಂದರೆ, ಕರ್ನಾಟಕದ ಎಸ್ಸಿ/ಎಸ್ಟಿ ಕಾಲೇಜು ಅಧ್ಯಾಪಕರು ಈ ನಾಡಿನ ಬಹುಸಂಸ್ಕೃತಿಗಳ ಮೂಲದಿಂದ ಬಂದಂಥವರು, ಒಂದು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ದಕ್ಕಿಸ್ಕೊಂಡು ಬಂದಂಥ ಅನೇಕರು ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳನ್ನು ವಿಸ್ತರಿಸೋದು ಮತ್ತು ನಮ್ಮ ಸಮುದಾಯದ ಸಾಧ್ಯತೆ ಮತ್ತು ಸಂಕಟಗಳನ್ನು ಕೂಡ ಜನಮಾನಸಕ್ಕೆ ತಲುಪಿಸುವಂಥ ಒಂದು ಆಶಯವನ್ನು ಇಟ್ಕೊಂಡಿದೆ. ಈ ಕಾರಣಕ್ಕೆ ಒಂದಾದರೆ, ಎರಡನೇದು ಖಾಸಗಿ ಕಾಲೇಜುಗಳು, ಬಹುಪಾಲು ಕಾಲೇಜುಗಳು ಬಂಡವಾಳಶಾಹಿಗಳ ಕೈಗೊಂಬೆಯಲ್ಲಿ ಅವು ಇರೋದ್ರ ಕಾರಣಕ್ಕೋಸ್ಕರ ಅನೇಕ ಅಲಕ್ಷಿತ ಸಮುದಾಯದ ಅಧ್ಯಾಪಕರುಗಳು ಅನೇಕ ಸಂಕಟಗಳನ್ನು ಎದುರಿಸಬೇಕಾದಂಥ ಸಂದರ್ಭಗಳು ಬಂದಿದ್ದಾವೆ. ಒಂದು ಬಡ್ತಿಯನ್ನು ಪಡಿಬೇಕಾದ್ರೂ ಕೂಡ ಲಂಚ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ಅಥವಾ ವಾರ್ಷಿಕ ಬಡ್ತಿಯನ್ನು ಪಡಿಬೇಕಾದ್ರೂ ಕೂಡ ಲಂಚ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇಂಥದ್ದೊಂದು ಕಾರಣಗಳು ಇರುವ ಕಾರಣಕ್ಕೋಸ್ಕರ ಮತ್ತು ಇನ್ನು ಅನೇಕ ಸಂಸ್ಥೆಗಳು ಕೂಡ ಎಸ್ಸಿ/ಎಸ್ಟಿ ಅಧ್ಯಾಪಕರನ್ನು ನೇಮಿಸ್ಕೊಳಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಕಾಲಘಟ್ಟದ ನಡುವೆ ನಾವಿದ್ದೇವೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಸರ್ಕಾರ ಕೇಳಿದಂಥ ಸಂದರ್ಭದಲ್ಲಿ ಕೆಲವು ಖಾಸಗಿ ಕಾಲೇಜುಗಳು ಬ್ಯಾಕ್ಲಾಗ್ ಹುದ್ದೆಗಳನ್ನೇ ತೋರಿಸಲಿಲ್ಲ. ಅವು ಕಾರಣ ಅದು ತಗೋಬೇಕಾಗತ್ತು ಅನ್ನೋ ಕಾರಣಕ್ಕೋಸ್ಕರ ತಗೊಂಡೇ ಇಲ್ಲ. ಹಾಗಾಗಿ ಹೀಗೆ ಸಮುದಾಯಗಳಿಗೆ ಅಪಾರ ನಷ್ಟಗಳು ಆಗ್ತಿರುವ ಕಾರಣಕ್ಕೋಸ್ಕರ ಅಧ್ಯಾಪಕರ ಒಂದು ಸಂಘ ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಥಾಪನೆ ಮಾಡಿದ್ವಿ. ಇದರ ಆಶಯಗಳು ಆಡಳಿತ ಮಂಡಳಿ ಜೊತೆಗೆ ಕಾನೂನಾತ್ಮಕವಾದಂಥ ಒಂದು ಸಂಬಂಧವನ್ನು, ಒಂದು ಅಂತರ್ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಒಂದಾದರೆ, ಮತ್ತು ಸಂವಿಧಾನಿಕವಾಗಿ ನಮಗೆ ಸಿಗಬೇಕಾದಂಥ ಸವಲತ್ತುಗಳು ಇದ್ದವು ಅವನ್ನು ಪಡೆಯಲಿಕ್ಕೆ ಹಕ್ಕು ಬಾಧ್ಯತೆಗಳ ಕಾರಣಕ್ಕೋಸ್ಕರ ಒಂದು ಸಂಘಟನೆ ಬೇಕು ಅನ್ನುವಂಥದ್ದು ಒಂದು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇದರ ಪರಿಕಲ್ಪನೆಯೇ ಒಂದು ಸೌಹಾರ್ದಯುತವಾದದ್ದು. ಅನೇಕ ಸಂಕಟಗಳು ಖಾಸಗಿ ಕಾಲೇಜಲ್ಲಿ ಇದ್ದಾವೆ. ನಾನು ಕೂಡ ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡಿದಂಥವನು. ಅನೇಕಂಥ ಸಂದರ್ಭಗಳನ್ನು ನಾವು ಫೇಸ್ ಟು ಫೇಸ್ ಅವನನ್ನು ನಾವು ಅನುಭವಿಸ್ಬೇಕಾದಂಥ ಸಂದರ್ಭಗಳು ಎದುರಾದವು ಅನ್ನುವಂಥದ್ದನ್ನು ಕೂಡ ನಾವು ಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ಇಂಥದ್ದೊಂದು ಕಾರಣಕ್ಕೋಸ್ಕರ ಆ ಸಮಸ್ಯೆಗಳಿಗೆ ಪರಿಹಾರ ಆದ ರೂಪದೊಳಗೆ ಒಂದು ಸಂಘಟನೆ ತುಂಬ ಮುಖ್ಯ ಅನ್ನುವಂಥದ್ದು ಒಂದು ಭಾಳ ಮುಖ್ಯವಾದ್ದು. ಅದರ ಜೊತೆಗೆ ಈಗಾಗಲೇ ಬಹುಶಃ ಗೊತ್ತಿದೆ, ಒಂದು ಪ್ರಜಾವಾಣಿ ಮುಂತಾದ ಪತ್ರಿಕೆಗಳು ವರದಿ ಮಾಡಿದ್ರು, PU ಕಾಲೇಜಿನಲ್ಲಿ ಇರುವಂಥ ಎಸ್ಸಿ/ಎಸ್ಟಿ ಅಧ್ಯಾಪಕರಿಗೆ ಪ್ರಿನ್ಸಿಪಾಲ್ ಹುದ್ದೆಯನ್ನು ಕೊಡಲೇ ಇಲ್ಲ. ಸರ್ಕಾರದ ವಲಯದೊಳಗೂ ಕೂಡ ಅವರಿಗೆ ವಂಚನೆಯನ್ನು ಮಾಡಿದಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆ ಹುದ್ದೆಗಳು ಖಾಲಿ ಇದ್ದು ಮತ್ತು ಸೀನಿಯಾರಿಟಿ ಇದ್ದರೂ ಕೂಡ ಕೊಡಲಿಲ್ಲ. ಇಂಥ ಅನೇಕ ಸಂದರ್ಭಗಳು ಸರ್ಕಾರದ ಒಳಗೂ ಕೂಡ ಮತ್ತು ಖಾಸಗಿ ವಲಯದಲ್ಲಂತೂ ಇನ್ನೂ ವಿಪರೀತವಾದದ್ದು. ಅಲ್ಲಿ ಯಾವುದೇ ಸರ್ಕಾರ ನಿಯಮಗಳನ್ನು ಪಾಲಿಸದೇ ಎಲ್ಲದನ್ನೂ ಗಾಳಿಗೆ ತೂರುವಂಥ ಒಂದು ಪರಿಕಲ್ಪನೆಗಳಿದೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನಿಮಗೆ ಒಂದು ಸಂವಿಧಾನ ಇದೆ, ನಮ್ಮ ಕಾಲೇಜ್ಗೆ ಒಂದು ಸಂವಿಧಾನ ಇದೆ ಅಂತ ಹೇಳುವಂಥ ಒಂದು ಪರಿಪಾಠಗಳನ್ನು ದಕ್ಕಿಸ್ಕೊಂಡಿರುವ ಹೊತ್ತಿಗೆ ಸಂಘಟನೆ ಇದ್ದಾಗ ಇಂಥ ಅನ್ಯಾಯಗಳಿಗೆ ಮುಖಾಮುಖಿ ಆಗ್ಬೋದು, ಸಂವಿಧಾನಿಕವಾಗಿ ಹಕ್ಕನ್ನು ಪಡೆಯಲಿಕ್ಕೆ ಹೋರಾಟ ಮಾಡ್ಬೋದು ಅನ್ನುವಂಥ
ಪರಮ ಉದ್ದೇಶವನ್ನು ಈ ಸಂಘಟನೆ ಇಟ್ಕೊಂಡಿದೆ. ಜೊತೆಗೆ